ಹಾಯ್ ನಮಸ್ಕಾರ. ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ. ಇವತ್ತು ಹೆಲ್ದಿಯಾಗಿರುವಂಥ ಮತ್ತು ಅಷ್ಟೇ ರುಚಿಯಾಗಿರುವಂಥ ಪರೋಠಾನ ಮಾಡ್ಕೊಳ್ತಾ ಇದ್ದೀನಿ. ಈಗ ಅವರೆಕಾಳು ಸೀಸನ್ನು, ಬಟಾಣಿ ಸೀಸನ್ನು ಶುರು ಆಗಿರೋದ್ರಿಂದ ಅವರೆಕಾಳು ಸೀಸನ್ನು ಮುಗಿತಾ ಬರ್ತಾ ಇದೆ. ಬಟ್ ಬಟಾಣಿಗಳು ಇನ್ನೂ ಬರ್ತಾ ಇರೋದ್ರಿಂದ ಬಟಾಣಿನಲ್ಲಿ ಹೇಗೆ ಸ್ಟಫಿಂಗ್ ಪರೋಠಾನ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೇಲೇ. ಮತ್ತು ಸ್ಟಫ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ, ಹಿಟ್ಟು ಎಲ್ಲ ಆಚೆ ಬರುತ್ತೇನೋ ಅಂತ ಅನಿಸುತ್ತೆ. ಬಟ್ ಈ ಥರ ಸ್ಟಫಿಂಗ್ ಪರೋಟನ ತುಂಬ ಈಸಿಯಾಗಿ ಹಾಗೇ ಅಚ್ಚುಕಟ್ಟಾಗಿ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಸುಲಭವಾಗಿ ತೋರಿಸ್ತಾ ಇದ್ದೀನಿ. ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು, ಬಟ್ ಆರೋಗ್ಯಕ್ಕೆ ಗೋಧಿ ಹಿಟ್ಟು ಒಳ್ಳೆಯದು. ಅದರಿಂದ ಗೋಧಿ ಹಿಟ್ಟಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ಮೂತಾಗಿರುವಂಥ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ತುಂಬ ಮೆತ್ತಗೂ ಆಗಬಾರ್ದು, ಅಂದರೆ ತೆಳ್ಳಗೂ ಆಗಬಾರ್ದು, ಮತ್ತು ತುಂಬ ಗಟ್ಟಿನೂ ಆಗಬಾರ್ದು. ಪುರಿ ಹಿಟ್ಟಿನ ಹದಕ್ಕೆ ರೆಡಿ ಮಾಡಿಕೊಂಡ್ರೆ ಸಾಕು. ಮತ್ತು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪರೋಟ ಆಗಲಿ, ಪೂರಿ ಆಗಲಿ, ಚಪಾತಿಗಳಾಗಲಿ ಬರುತ್ತೆ. ಇವಾಗ ಇದಕ್ಕೊಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಿಮಗೆ ಅರ್ಜೆಂಟ್ ಇದ್ದರೆ ತಕ್ಷಣಕ್ಕೆ ಮಾಡ್ಕೋಬೋದು, ಇಲ್ಲ ಟೈಮ್ ಇದೆ ಇನ್ನೂ ಪರವಾಗಿಲ್ಲ ಮಾಡ್ಕೋಬೋದು ಅಂತಂದರೆ ಒಂದು ಮುಂಚೆನೇ ಕಲಸಿಟ್ಕೊಂಡ್ರೆ ಒಳ್ಳೆಯದು. ಇವಾಗ ಒಂದು 5ರಿಂದ 10 ನಿಮಿಷ ಇದನ್ನು ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ಈಗ ನಾನು ಹಸಿ ಬಟಾಣಿಗಳನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಸೋಸ್ಕೊಂಡಿದ್ದೆ. ಮತ್ತು ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಹಾಕ್ಕೊಂಡಿದ್ದೀನಿ. ಅದು ನೀರು ಕುದಿಯುವಾಗ ಬಟಾಣಿಗಳನ್ನೆಲ್ಲ ಹಾಕಿ 1 ನಿಮಿಷ ಮುಚ್ಚಿಟ್ಬಿಟ್ಟು ಸ್ಟೌವನ್ನು ಆಫ್ ಮಾಡಿಕೊಂಡು ಅದೇ ಕುದಿಯೋ ನೀರಲ್ಲೇ ಒಂದು 2ರಿಂದ 3 ನಿಮಿಷ ಬಿಟ್ಬಿಟ್ಟಿದ್ದೆ. ಆಮೇಲೆ ತೆಗೆದು ಸೋಸ್ಕೊಂಡಾದಮೇಲೆ ಚೆನ್ನಾಗಿ ತಣ್ಣಗಾಗಿರುವಂಥ ಕೋಲ್ಡ್ ವಾಟ್ರಲ್ಲಿ ತೊಳ್ಕೊಂಡಿದ್ದೀನಿ. ಆ ಥರ ತೊಳ್ಕೊಳ್ಳೋದ್ರಿಂದ ಕಲರ್ ಚೇಂಜ್ ಆಗೋಲ್ಲ. ಮತ್ತು ಇಲ್ಲಿ ಒಂದು 2 ಹಸಿಮೆಣ್ಸಿಕಾಯನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಆದಷ್ಟು ತರ್ತರಿಯಾಗಿ ಇಟ್ಕೊಂಡ್ರೆ ಒಳ್ಳೆಯದು. ನೀವು ಸ್ಟಾರ್ಟಿಂಗ್ ಈ ಥರ ಸ್ಟಫ್ ಮಾಡ್ತಾ ಇದ್ದೀರ ಅಂದರೆ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಆಮ್ಚೂರು ಪುಡಿ, ಇಲ್ಲ ಅಂತಂದರೆ ಚಾಟ್ ಮಸಾಲ ಹಾಕ್ಕೋಬೋದು. ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆನ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಓಮ್ ಕಾಳು ಕೂಡ ಯೂಸ್ ಮಾಡ್ಕೋಬೋದು. ಹಾಗೆಯೇ ಸೋಂಪು ಕಾಳು ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಬಡೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದು. ಇಷ್ಟನ್ನು ಹಾಕ್ಕೊಂಡು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೋಬೋದು. ಈಗ ಹಿಟ್ಟು ಕೂಡ ಚೆನ್ನಾಗಿ ಹದವಾಗಿ ನೆನ್ಕೊಂಡಿದೆ ಫ್ರೆಂಡ್ಸ್. ಇವಾಗ ನೋಡಿ ಪರೋಟ ಮಾಡೋದಕ್ಕೆ ಹೇಗಿರಬೇಕು ಹಿಟ್ಟು ಅಷ್ಟು ಸ್ಮೂತಾಗಿ ಹಿಟ್ಟು ಕೂಡ ನೆನ್ಕೊಂಡಿದೆ. ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿದೆ. ಪೂರಿಗೂ ಕೂಡ ಇದೇ ಹಿಟ್ಟಲ್ಲೇ ಇದೇ ಸೈಜಲ್ಲೇ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಬಾಲ್ ಸೈಜಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಅದನ್ನ ಫ್ಲ್ಯಾಟಾಗಿ ಉದ್ಕೊಂಡ್ಬಿಟ್ಟು ಕೂಡ ಫಿಲ್ ಮಾಡ್ಕೋಬೋದು. ಬಟ್ ಈ ಥರ ಬೌಲ್ ಥರ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ನಾವು ಸ್ಟಫಿಂಗ್ ಮಾಡ್ಕೊಳ್ತೀವಲ್ವ ಅದು ಆಚೆ ಬರಲ್ಲ, ಮತ್ತು ನಮಗೆ ಅದನ್ನ ಫೋಲ್ಡ್ ಮಾಡ್ಕೊಳ್ಳೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ದಪ್ಪ ಇಟ್ಕೊಳ್ಳಿ ಆದಷ್ಟು, ಮತ್ತು ಸೈಡಲ್ಲಿ ತೆಳ್ಳಗೆ ಮಾಡಿಕೊಂಡ್ರೆ ನಾವು ಹಿಟ್ಟನ್ನು ಜಾಯಿಂಟ್ ಮಾಡಿಕೊಂಡಾಗ ಮೇಲ್ಗಡೆಗೆ ಹಿಟ್ಟು ಕೂಡ ದಪ್ಪ ಬರುತ್ತೆ, ಮತ್ತು ಕೆಳಗೆ ಹಿಟ್ಟು ಕೂಡ ದಪ್ಪ ಇರುತ್ತೆ. ಅದರಿಂದ ಪರೋಟಗಳು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸ್ಟಫಿಂಗನ್ನು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಫಿಲ್ ಮಾಡ್ಕೊಳ್ಳಿ. ಜಾಸ್ತಿ ಸ್ಟಫಿಂಗ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಅದಕ್ಕೋಸ್ಕರನೇ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಸ್ಟಾರ್ಟಿಂಗ್ ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಲ್ಲೂ ಕೂಡ ಸ್ಟಫಿಂಗ್ ಆಚೆ ಬಂದಿಲ್ಲ. ಇವಾಗ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮೊದಲು ಕೈಯಲ್ಲಿ ಒತ್ತಬೇಕು. ಯಾಕಂದರೆ ತಕ್ಷಣಕ್ಕೆ ನಾವು ಲಟ್ಟಣಿಗೆಯಿಂದ ಉತ್ಕೊಂಡು ಒತ್ತುತ್ತಾ ಹೋಗ್ಬಿಟ್ರೆ ಅದರಲ್ಲಿ ಏನೇನಾದರೂ ಇದ್ದರೆ ಅದು ಮತ್ತೆ ಒಡೆದೋಗುತ್ತೆ. ಅದಕ್ಕೋಸ್ಕರನೇ ಆದಷ್ಟು ಹಿಟ್ಟನ್ನು ಹಾಕ್ಕೊಂಡು ಕೈಯಲ್ಲಿ ಈ ಥರ ಒತ್ಕೊಳ್ಳಿ. ಮತ್ತು ಅರಗುಗಳನ್ನು ಚೆನ್ನಾಗಿ ಒತ್ತಿ ತೆಳ್ಳಗೆ ಮಾಡ್ಕೊಳ್ಳಿ. ಆಮೇಲೆ ಅಂದರೆ ದಪ್ಪ ಮಧ್ಯದಲ್ಲಿ ದಪ್ಪ ಇರುತ್ತಲ್ಲ, ಆವಾಗ ನಮಗೆ ಉದ್ದವು ಕೂಡ ತುಂಬ ಸುಲಭ ಆಗುತ್ತೆ. ಮತ್ತು ಎಲ್ಲೂ ಕೂಡ ಕಟ್ಟಾಗೋದಾಗಲಿ ಇಲ್ಲಾಂದರೆ ಸ್ಟಫಿಂಗ್ ಆಚೆ ಬರೋದಾಗಲಿ ಆಗಲ್ಲ. ಸ್ವಲ್ಪ ಕಾಣಿಸ್ಕೊಂಡ್ರೂ ಸ್ಟಫಿಂಗ್ ಆಚೆ ಬರಲ್ಲ, ಅದು ಮೇಯ್ನು. ಸ್ಟಫಿಂಗ್ ಆಚೆ ಬಂದುಬಿಟ್ರೆ ಎತ್ತಿ ಹಾಕೋವಾಗಲೂ ಕೂಡ ಕಷ್ಟ ಆಗುತ್ತೆ, ಅಂದರೆ ಕೆಳಗೆ ಅಂಟ್ಕೊಂಡ್ಬಿಟ್ರೆ ತೆಗೆಯೋದಕ್ಕಾಗಲ್ಲ. ಮತ್ತು ಈ ಥರ ನೀವು ಲಟ್ಟಣಿಗೆಯಲ್ಲಿ ಪ್ರೆಸ್ ಮಾಡ್ಕೊಳ್ಳುವಾಗ ಒತ್ತೋವಾಗ ಸ್ವಲ್ಪ ನಿಧಾನವಾಗೇ ಒತ್ಕೊಂಡು ಹೋಗಿ, ಯಾಕಂದರೆ ತುಂಬ ಸ್ಟಫಿಂಗ್ ಜಾಸ್ತಿ ಇರೋದ್ರಿಂದ ಬೇಗ ಕಟ್ಟಾಗ್ಬಿಡುತ್ತೆ. ಅದಕ್ಕೋಸ್ಕರನೇ ನಿಧಾನವಾಗಿ ಮಾಡ್ಕೊಳ್ಳಿ. ಮತ್ತು ಹಿಟ್ಟನ್ನು ಕೆಳಗೆ ಡಸ್ಟ್ ಮಾಡ್ಕೊಳ್ಳುವಾಗ ಹಿಟ್ಟು ಹಾಕ್ಕೊಳ್ತೀವಲ್ವ ಅದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ರೆ ಕೆಳಗೆ ಅಂಟ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರನೇ. ಆಮೇಲೆ ಬೇಕಿದ್ರೆ ನೀವು ಬೇಯಿಸ್ಕೊಳ್ಳೋಕೆ ಹಾಕ್ಕೊಳ್ಳುವಾಗ ಹಿಟ್ಟನ್ನೆಲ್ಲ ಒರೆಸ್ಬಿಟ್ಟು ಆಮೇಲೆ ಒದ್ರಬಿಟ್ಟು ನೀವು ಹಂಚ ಮೇಲೆ ಹಾಕ್ಕೋಬೋದು. ನೋಡಿ ಇಷ್ಟ ಆದರೆ ಸಾಕು. ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ. ಸಣ್ಣ ಬೇಕಿದ್ರೆ ನೀವು ಅಂಗೈ ಅಗಲದಷ್ಟೇ ಕೂಡ ಮಾಡ್ಕೋಬೋದು ಹೊಸದಾಗಿ ಮಾಡ್ಕೊಳ್ಳೋರಾದರೆ. ಇವಾಗ ಪರೋಟ ರೆಡಿಯಾಗಿದೆ. ಹಂಚಿನ ಮೇಲೆ ಚೆನ್ನಾಗಿ ಬಿಸಿಯಾಗಿರೋ ಹಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಸೈಡ್ಗಳಲ್ಲಿ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಪರೋಟಗಳಿಗೆ ಎಣ್ಣೆ ಇಲ್ಲ ತುಪ್ಪ ಬೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಬಟ್ ಸರ್ವ್ ಮಾಡ್ಕೊಳ್ಳೋವಾಗ ತುಪ್ಪ ಹಾಕಿ ಸರ್ವ್ ಮಾಡೋದು, ಇಲ್ಲ ಬೆಣ್ಣೆ ಕೊಟ್ಟು ಅಥವಾ ಮೊಸರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ 2 ಕಡೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒತ್ತಿ ಬೇಯಿಸ್ಕೋಬೇಕು.
ನೀವು ಬೇಕು ಅಂತಂದರೆ ಸ್ಟಫಿಂಗನ್ನು ಸ್ವಲ್ಪ ಬೇಯಿಸ್ಕೋಬೋದು ಫ್ರೆಂಡ್ಸ್. ಬೇಯಿಸ್ಕೊಂಡ್ರೆ ಮತ್ತೆ ಅದು ತಣ್ಣಗಾಗೋವರೆಗೂ ಕಾಯಬೇಕು. ಬಟ್ ಈ ಥರ ತಣ್ಣಗಿರೋವಾಗಲೇ ನಾವು ಫಿಲ್ ಮಾಡಿಕೊಂಡು ಮೀಡಿಯಮ್ ಸೈಜಲ್ಲಿ ಈ ಥರ ಒತ್ತಿ ಬೇಯಿಸ್ಕೊಳ್ಳೋದ್ರಿಂದ ಒಳಗೆ ಸ್ಟಫಿಂಗ್ ಕೂಡ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಕೂಡ ಚೆನ್ನಾಗಿ ಬೆಂದ್ಕೊಂಡಾಗಿದೆ. ಆದರೆ ಕಲರ್ ಮಾತ್ರ ಹಾಗೇ ಇರುತ್ತೆ. ಬಟಾಣಿ ಕಲರು ಗ್ರೀನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ತುಂಬ ರುಚಿಯಾಗೂ ಕೂಡ ಇರುತ್ತೆ. ಮತ್ತು ಮೊಸರು ಜೊತೆಗೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದು. ನೀವು ಇದರೊಟ್ಟಿಗೆ ಯಾವುದೇ ತರಕಾರಿಗಳು ಪಲ್ಯಗಳಾಗಲಿ ಬೇಕಿಲ್ಲ. ಸಿಂಪಲ್ಲಾಗಿ ತಕ್ಷಣಕ್ಕೆ ನೆನೆಸ್ಕೊಂಡು ತಕ್ಷಣಕ್ಕೆ ಮಾಡ್ಕೋಬೋದು. ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.